ಇಲ್ಲ ಸರ್, ಹೋಗ್ತಾ ಹೋಗ್ತಾ ಅದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊತೀವಿ ಸರ್. ಈಗಿನ ಪ್ರಾಜೆಕ್ಟ್ಸ್ ಉಳಿತಾಯ ಫಸ್ಟು ಕಂಟೆಂಟ್ ಕೊಟ್ಬಿಡ್ಬೇಕಷ್ಟೇ, ಆಮೇಲೆ ಉಳಿತಾಯ. ಸೊ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ನೀವೆಲ್ಲ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಸ್ವಲ್ಪ ಡೆಪ್ತಲ್ಲಿ ಹೇಳಬೇಕಂದ್ರೆ, ಈ ಚಂದನ ಅನ್ನೋ ಪಾತ್ರ ಏನಿದೆ, ನಾನು ಮುಂಚೆ ಮಾಡಿರೋಂಥ ಪಾತ್ರಗಳಿಗಿಂತ ತುಂಬ ಡಿಫ್ರೆಂಟ್ ಇದೆ. ಬಿಕಾಸ್ ನಾನು ಮುಂಚೆ ಮಾಡಿರೋ 2 ಪಾತ್ರ ಆ್ಯಸ್ ಲೀಡ್ ಸೀರಿಯಲಲ್ಲಿ ತುಂಬ ನನಗೆ ಹತ್ತಿರವಾಗಿತ್ತು ಸಂಜನಕ್ಕೆ. ಬಟ್ ಚಂದನದಲ್ಲಿ ಅವಳು ತುಂಬ ಆ್ಯಂಬಿಷಿಯಸ್, ನಾನು ಆ್ಯಂಬಿಷಿಯಸ್ ಬಿಟ್ಟರೆ ಬೇರೆ ಯಾವ ರೀತಿಯೂ ನನಗೆ ಅಷ್ಟು ಸಿಮಿಲರ್ ಅಂತ ಅನಿಸ್ಲಿಲ್ಲ. ಸೊ ತುಂಬ ಚಾಲೆಂಜಿಂಗ್ ಇರುತ್ತೆ ಅಂತ ಅನಿಸ್ತು. ಆ್ಯಂಡ್ ಇನ್ನೊಂದು ಬಂದು ನಮ್ಮ ಶ್ರೀ ಗಂಧದ ಗುಡಿ ಧಾರಾವಾಹಿ ಕಾಮಿಕಲ್ ಡ್ರಾಮಾ. ಸೊ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ನಾರ್ಮಲ್ ಸೀರಿಯಲ್, ಬರೀ ಡ್ರಾಮಾ ಇಲ್ಲ, ಕಾಮಿಕಲ್ ಡ್ರಾಮಾ ಇರೋದ್ರಿಂದ ಕಾಮಿಡಿ ಟೈಮಿಂಗ್ಸ್ ಎಲ್ಲ ತುಂಬ ಮುಖ್ಯ ಆಗುತ್ತೆ. ನಾನು ಪರ್ಸ್ನಲಿ ಕಾಮಿಕಲ್ ಕ್ಯಾರೆಕ್ಟರ್ಸ್ ಮಾಡಿಲ್ಲ ಆ್ಯಸ್ ಅನ್ ಆ್ಯಕ್ಟರ್. ಸೊ ಇಲ್ಲಿ ಅದು ನನಗೆ ಒಂದು ಚಾಲೆಂಜ್ ಇರುತ್ತೆ, ಜನರು ಮನಸ್ಸು ಗೆಲ್ಲಕ್ಕೆ ಇನ್ ಕಾಮಿಡಿ ಸ್ಟ್ರೀಮ್ ಆಲ್ಸೋ ಅಂತ ನನಗನ್ನಿಸ್ತು. ದಟ್ ಈಸ್ ಅನದರ್ ರೀಸನ್ ಈ ಪ್ರಾಜೆಕ್ಟ್ ನಾನು ಯಾಕೆ ಒಪ್ಕೊಂಡೆ ಅಂತ. ಬಟ್ ನನಗೆ ಆ ಪಾತ್ರದ ಒಳಗೆ ಇಳಿಯೋದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ್ಯಕ್ಚುಲಿ ಪ್ರಕಾಶ್ ಸರ್ ಹೇಳ್ತಿದ್ರು ನನಗೆ, ಇದು ಕಾಮಿಕಲ್ ಡ್ರಾಮಾ, ಸೊ ನೀವು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡೋ ಕಡೆ ಮಾಡಬೇಕಾಗತ್ತೆ, ನೀವೆಲ್ಲ ಕಡೆ ಸೆಟಲ್ ಆಗಿ ನಾನು ನ್ಯಾಚುರಲ್ ಆಗಿ ಮಾಡ್ತೀನಿ ಅಂದರೆ ಆಗಲ್ಲ, ಸ್ವಲ್ಪ ಡಯಲಾಗ್ ಮಾಡಬೇಕಾಗತ್ತೆ, ಆ ಇನ್ಹಿಬಿಷನ್ಸಿಂದ ಹೊರಗೆ ಬರಬೇಕಾಗತ್ತೆ ಅಂತ. ಅದಾದಮೇಲೆ ಇವ್ರು ಹೇಳ್ಕೊಟ್ಟಿರೋದ್ರಲ್ಲಿ ಒಂದು ಅರ್ಧ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಸುಮಾರು ಜನ ನೋಡಿದವ್ರು ಹೇಳ್ತಾ ಇದ್ದಾರೆ. ಸೊ ಈಗಾರ ಕಾಯ್ತಿದ್ದೀನಿ ಹೇಗಿರುತ್ತೆ ರೆಸ್ಪಾನ್ಸು ಆಲ್ ಓವರ್ ಕರ್ನಾಟಕ ಅಂತ. ಪ್ರೋಮೋ ತುಂಬ ಚೆನ್ನಾಗಿ ರೀಚ್ ಆಯಿತು. ನಮ್ಮ ಸೆಕೆಂಡ್ ಪ್ರೋಮೋ ಆಲ್ಮೋಸ್ಟ್ 58 ಲಕ್ಷ ಜನ ನೋಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಆ ಥರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ರೀಚ್ ಆಗುತ್ತೆ ಅಂತ. ಸೊ ಈಗಲಿ ವೇಟಿಂಗ್. ಆ್ಯಂಡ್ ನಿಮ್ಮೆಲ್ಲರ ಬೆಂಬಲ ಮುಂಚೆಯಿಂದನೂ ಇದೆ, ಮುಂದೆನೂ ಬೇಕು. ಥ್ಯಾಂಕ್ ಯು ಸೋ ಮಚ್.